ಜಟಾಪಟಿ ತಾರಕಕ್ಕೇರ್ತಾ ಇದೆ. ರಾಜಕೀಯ ರಣರಂಗವಾಗಿ ಬದಲಾಗಿದೆ ಬಿಡದಿ. ಸದ್ಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಗೈತಾ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಸಾಥ್ ಕೊಟ್ಟಿದೆ. ಇನ್ನೊಂದು ಕಡೆಗೆ ಪತ್ರ ಚಳುವಳಿ ಸೇರಿದಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದೊಂದೇ ಡೀಟೇಲ್ಸ್ ಅನ್ನು ಕೊಡ್ತೀವಿ. ನೋಡಿ, ಟೌನ್ಶಿಪ್ ಯೋಜನಾ ವ್ಯಾಪ್ತಿಯ ಗ್ರಾಮಗಳಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ. ಪ್ರಾಣ ಬಿಡ್ತೀವಿ, ಭೂಮಿ ಕೊಡಲ್ಲ ಸರ್ ಅಂತ ಅಲ್ಲಿನ ರೈತ ಮಹಿಳೆಯರು ಹೇಳಿಕೆಯನ್ನ ಬಿಜೆಪಿ ನಿಯೋಗದ ಮುಂದೆ ಹೇಳಿದ್ದಾರೆ. ರೈತರ ಅಭಿಪ್ರಾಯ ಮತ್ತು ಯಾವ್ಯಾವ ಹಳ್ಳಿಗಳಲ್ಲಿ ಈಗ ಅಂತಿಮ ಅಧಿಸೂಚನೆ ಹೊರಬಿದ್ದಿದೆಯೋ ಆ ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ ಅಂತ ಬಿಜೆಪಿ ನಾಯಕರು ಹೇಳಿದ್ರು. ಅದರಂತೆ ರೈತರನ್ನ ಮಾತಾಡಿಸ್ಬೇಕಾದ್ರೆ ನಾವು ಭೂಮಿಯನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿದ್ರು. ಹಸಿರು ಶಾಲಿನ ಜೊತೆಗೆ ಬಿಜೆಪಿಯ ನಾಯಕರು ಬಿಡದಿಯ ರೈತರನ್ನ ಭೇಟಿ ಮಾಡಿದ ಸಂದರ್ಭ ಇದೇ ಗ್ರಾಮಕ್ಕೆ ಸೇರಿರೋದು ಸರ್. ನಮ್ಮ ತಾಯಿಪನಡಿ ಗ್ರಾಮ ಇದೇ ಗ್ರಾಮಕ್ಕೆ ಸೇರಿದೆ. ನಮ್ದು ಒಂದು 8 ಎಕರೆ ಭೂಮಿ ಇದೆ ಸರ್. 8 ಎಕರೆ ಭೂಮಿಲಿ ನಮ್ಮೂರಲ್ಲಿ ಒಂದು 50 ಎಕರೆ ಯಾರು ಕೊಡಲ್ಲ ಇರೋದು. ಬೇರೆ 25 ಎಕರೆ ಕೊಡ್ತಿದ್ದಾರೆ, ಹೊರಗಡೆ ಬಾಗಿಲು ಕೊಟ್ಟಿರೋ. ಈಗ ನಮ್ಗೆಲ್ಲ ಪ್ರೆಜರು, ನೀವೆಲ್ಲ ಹೋಗಿ ಇಸ್ಕೊಡ್ರಿ, ಇಲ್ಲ ನಿಮ್ನೆಲ್ಲ ಇದ್ ಮಾಡಿಸ್ಲಿ, ಹಂಗೆ ಹಿಂಗೆ ಪ್ರೆಜರ್ ಕೊಂಡು ಹಾಕ್ತಾರೆ ಸರ್. ಈಗ ನಮ್ ತಾತನ ಕಾಲದಿಂದ ನಾವ್ ಇದೀವಿ ಸರ್ ಭೂಮಿ ಮೇಲೆನೆ. ಭೂಮಿ ಮೇಲೆ ಸರ್ ಕೃಷ್ಣಮೂರ್ತಿ ನನ್ನ ಹೆಸರು. ತಾಯಿಪನಡಿ ಸರ್. ಇದೇ ಗ್ರಾಮಕ್ಕೆ ಸೇರಿರೋದು. ನಂಬರು ನಮ್ ಭೂಮಿ ನಮ್ ತಾತ ಸಂಪಾದನೆ ಮಾಡಿ ಬಿಡದಿ ಟೌನ್ಶಿಪ್ ನಿರ್ಮಾಣ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ರೈತರ ಹೋರಾಟಕ್ಕೆ, ಜೆಡಿಎಸ್ ಹೋರಾಟಕ್ಕೆ ಸಾಥ್ ಕೊಟ್ಟಂತಹ ಸಂದರ್ಭ. ಆರ್ ಅಶೋಕ್, ವಿಜಯೇಂದ್ರ, ಚಲವಾದಿ ನಾರಾಯಣಸ್ವಾಮಿ ಎಲ್ಲರೂ ಕೂಡ ಬಿಡದಿಯ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜನಾಭಿಪ್ರಾಯವನ್ನ ರೂಪಿಸ್ತಾ ಇದ್ದಾರೆ ಮತ್ತು ಜನ ಏನ್ ಹೇಳ್ತಾ ಇದ್ದಾರೆ, ಏನಂತ ನೋಟಿಸ್ ಬಂದಿದೆ ಮತ್ತು ಅವ್ರ ಮನಸ್ಥಿತಿ ಹೇಗಿದೆ ಎಲ್ಲದರ ಬಗ್ಗೆ ವಿವರಣೆ ಪಡಿತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಈಗ ಸದ್ಯಕ್ಕೆ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು, ಇನ್ನೆಷ್ಟು ಹಳ್ಳಿಗಳಿಗೆ ಹೋಗೋದು ಬಾಕಿ ಇದೆ ಮತ್ತು ಇವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರೈತರು ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು? ಮಮತಾ, ಇವತ್ತು ಬಿಡದಿ ಟೌನ್ಶಿಪ್ ಹೋರಾಟದ ಜಟಾಪಟಿ ಏನಿದೆ, ಇವತ್ತು ಟೌನ್ಶಿಪ್ ಯೋಜನಾ ವ್ಯಾಪ್ತಿಯ ಹಲವು ಹಳ್ಳಿಗಳಿಗೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಪರಿಷತ್ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ, ಮಾಜಿ DCM ಅಶ್ವಥ್ ನಾರಾಯಣರನ್ನು ಒಳಗೊಂಡಂಥ ಸಾಕಷ್ಟು ಬಿಜೆಪಿ ನಾಯಕರು ಇವತ್ತು ಯೋಜನಾ ವ್ಯಾಪ್ತಿಯ ಹಳ್ಳಿಗಳಿಗೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಕೆಂಪಯ್ಯನಪಾಳ್ಯ, ಬೈರ್ಮಂಗ್ಲ ಹಾಗೂ ಬನಗಿರಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸ್ಥಳೀಯ ರೈತರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಒಂದಷ್ಟು ತೋಟಗಳಿಗೆ ಹೋಗಿ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಅವಲೋಕನವನ್ನು ಮಾಡಿರುವಂಥದ್ದು. ರೈತರಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಎಷ್ಟು ಲೀಟರ್ ಹಾಲು ಹಾಕ್ತೀರಿ, ಏನೆಲ್ಲ ಬೆಳೆ ಬೆಳೀತೀರಿ, ಯಾವ ರೀತಿಯಾಗಿ ನೀರು ಸೋರ್ಸನ್ನು ಇಟ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಇನ್ನೂ ಕೂಡ ಒಂದೆರಡು ಗ್ರಾಮಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಬೈರ್ಮಂಗ್ಲ ಗ್ರಾಮದಲ್ಲಿ ಒಂದು ಬಹಿರಂಗ ಸಭೆಯನ್ನು ಕೂಡ ನಡೆಸಿ ಅಲ್ಲಿ ರೈತರ ಜೊತೆಗೆ ಕೂಡ ಮಾತನಾಡುವಂಥ ಒಂದು ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಬಿಜೆಪಿಯ ಸ್ಥಳೀಯ ನಾಯಕರು ಮಾಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು, ನಮ್ಮ ಜೊತೆ ಪಬ್ಲಿಕ್ ಟಿವಿ ಜೊತೆ ವಿಜಯೇಂದ್ರ ಅವರು ಕೂಡ ಮಾತನಾಡಿ ಯಾವುದೇ ಕಾರಣಕ್ಕೂ ಯೋಜನೆ ಆಗಲಿಕ್ಕೆ ಬಿಡೋದಿಲ್ಲ, ಬಿಜೆಪಿ JDS ಎರಡೂ ಕೂಡ ಜೊತೆಗೆ ಹೋರಾಟವನ್ನು ಮಾಡುತ್ತೆ. ಅದರ ಜೊತೆಗೆ ಏನು CM ಅವರು ಒಂದು ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ಯೋಜನೆಗೆ ಪ್ರಧಾನಿಯವರ ಸಮ್ಮತಿ ಇದೆ ಅನ್ನೋ ಒಂದು ವಿಚಾರ ಏನಿದೆ ಅದು ಶುದ್ಧ ಸುಳ್ಳು. ಯಾವುದೇ ರೀತಿಯ ಸಮ್ಮತಿಯನ್ನು ಪ್ರಧಾನಿಗಳು ಇದಕ್ಕೆ ಕೊಟ್ಟಿರೋದಿಲ್ಲ. CM ಅವರು ಅವರ ಘನತೆಗೆ ತಕ್ಕಂತೆ ಮಾತನಾಡಬೇಕು ಅನ್ನೋ ಒಂದು ವಿಚಾರವನ್ನು ವಿಜಯೇಂದ್ರ ಅವರು ಹೇಳಿರುವಂಥದ್ದು. ಹಾಗಾಗಿ ಬಿಡದಿ ಟೌನ್ಶಿಪ್ ಜಟಾಪಟಿ ಮತ್ತಷ್ಟು ತೀವ್ರಗೊಂಡಿದೆ. ಮಮತಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಯಾರು ಕೊಡಲ್ಲ ಇರೋದು. ಬೇರೆ 25 ಎಕರೆ ಕೊಡ್ತಿದ್ದಾರೆ, ಹೊರಗಡೆ ಬಾಗಿಲು ಕೊಟ್ಟಿರೋ. ಈಗ ನಮ್ಗೆಲ್ಲ ಪ್ರೆಜರು, ನೀವೆಲ್ಲ ಹೋಗಿ ಇಸ್ಕೊಡ್ರಿ, ಇಲ್ಲ ನಿಮ್ನೆಲ್ಲ ಇದ್ ಮಾಡಿಸ್ಲಿ, ಹಂಗೆ ಹಿಂಗೆ ಪ್ರೆಜರ್ ಕೊಂಡು ಹಾಕ್ತಾರೆ ಸರ್. ಈಗ ನಮ್ ತಾತನ ಕಾಲದಿಂದ ನಾವ್ ಇದೀವಿ ಸರ್ ಭೂಮಿ ಮೇಲೆನೆ. ಭೂಮಿ ಮೇಲೆ ಸರ್ ಕೃಷ್ಣಮೂರ್ತಿ ನನ್ನ ಹೆಸರು. ತಾಯಿಪನಡಿ ಸರ್. ಇದೇ ಗ್ರಾಮಕ್ಕೆ ಸೇರಿರೋದು. ಮಾತನಾಡಲಿಕ್ಕೆ ಮಾಜಿ DCM ಅಶ್ವಥ್ ನಾರಾಯಣ ಅವರು ಜೊತೆಗಿದ್ದಾರೆ. ಸರ್, ಇವತ್ತು ಬಿಡದಿ ಟೌನ್ಶಿಪ್ ಯೋಜನೆ ಹಲವು ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೀರಿ ಸರ್. ವಾಸ್ತವ ನೋಡ್ತಾ ಇದ್ದೀರಿ, ಟೌನ್ಶಿಪ್ನ ಮಾಡಲೇಬೇಕು ಅಂತ ಸರ್ಕಾರ ಆಟ ಹಿಡಿದಿದೆ ಸರ್. ನೋಡಿ, ಸರ್ಕಾರ ಏನೇ ಕೆಲಸ ಮಾಡಬೇಕಂದ್ರೆ ರೈತರನ್ನು ವಿಶ್ವಾಸಕ್ಕೆ ತೊಗೊಳ್ಳೋವಂಥದ್ದಾಗಬೇಕು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋವಂಥದ್ದಾಗಬೇಕು, ಜವಾಬ್ದಾರಿಯುತವಾಗಿ ಕೆಲಸ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇಲ್ಲೇನು ಬರಡು ಭೂಮಿ ಅಂತೂ ಅಲ್ಲ, ಖಂಡಿತ ಇಲ್ಲಿ ಚೆನ್ನಾಗಿ ಜನರು ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು
ಸರ್ಕಾರ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಸಮಾಲೋಚನೆ ಮಾಡಿ ಕೆಲಸ ಮಾಡಬೇಕು. ಕಳೆದ 2 ದಿನಗಳಿಂದ CM ಹೇಳ್ತಾರಂಥದ್ದು ಯೋಜನೆಗೆ ಪ್ರಧಾನಿಗಳ ಸಮ್ಮತಿ ಇದೆ ಅಂತ ಹೇಳ್ತಿದ್ದಾರೆ ಸರ್. ಇದರಲ್ಲಿ BJP ಸ್ಟ್ಯಾಂಡ್ ಏನು ಅನ್ನೋದು ರೈತರ ಪ್ರಶ್ನೆ. ಯಾವಾಗಲೂ ಅಭಿವೃದ್ಧಿ ಆಗಬೇಕು ಅನ್ನೋದು ಎಲ್ಲರ ಬಯಕೆ, ಅಭಿವೃದ್ಧಿ ಆಗಬೇಕು. ಬಟ್ ಯಾವ ರೀತಿ ಆ ಪರಿಸ್ಥಿತಿಯಲ್ಲಿ ಏನೇನು ನೋಡಿಕೊಂಡು ಅಭಿವೃದ್ಧಿ ಮಾಡೋದು, ಜವಾಬ್ದಾರಿಯುತವಾದ ರೆಸ್ಪಾನ್ಸಿಬಲ್ ಡೆವಲಪ್ಮೆಂಟ್, ಸುಸ್ಥಿರವಾಗಿರುವಂಥ ಅಭಿವೃದ್ಧಿ ಆಗಬೇಕು. ಸುಸ್ಥಿರತೆ ಜವಾಬ್ದಾರಿಯುತವಾಗಿ ಮಾಡೋಂಥದ್ದಾಗಬೇಕು. ಅಭಿವೃದ್ಧಿಗೆ ಯಾರು ವಿರೋಧ ಇರಲ್ಲ. ಅಂದರೆ ಟೌನ್ಶಿಪ್ ಯೋಜನೆ ವಾಸ್ತವದ ಅರಿವಿದೆಯಾ ಸರ್ ಪ್ರಧಾನಿಗಳಿಗೆ? ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾ? ಅವ್ರೇನು ಈ ರೀತಿ ಈ ಟೌನ್ಶಿಪ್ ಮಾಡಿ ಅಂತ ಯಾರು ಹೇಳಿರ್ತಾರ? ಟೌನ್ಶಿಪ್ ಜನರಲಿ ಒಳ್ಳೆ ಕಾನ್ಸೆಪ್ಟು. ಹಾಗಾಗಿ ಅವರು ಶಿವಕುಮಾರ್ ಅವರು ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಯಾವತ್ತೂ ಕಾನೂನು ಚೌಕಟ್ಟಲ್ಲಿ ಜವಾಬ್ದಾರಿಯುತವಾಗಿ ಏನೇ ಮಾಡೋದಾದ್ರು ಮಾಡ್ಬೋದು. ಇದ್ರ ವಿರುದ್ಧ BJP ಹೋರಾಟ ಹೇಗಿರುತ್ತೆ? ನಾನು ಅವರ ಮಾತು ಇನ್ನೊಂದು ಮಾತಾಡೋಕ್ಕಲ್ಲ. ಇದ್ರ ಬಗ್ಗೆ ನಮ್ಮ ಪಕ್ಷದ ನಿಲುವನ್ನು ತೀರಿಸುವಂಥದ್ದು. ಪ್ರತಿಭಟನೆ ಯಾವ ರೀತಿ ಇರುತ್ತೆ ರೈತರ? ಖಂಡಿತ ನಮ್ಮ ಪಕ್ಷದ ಎಲ್ಲ ಸಮಾಲೋಚನೆ ಆಗಿ ಇವತ್ತು ರೈತರನ್ನು ಮಾತಾಡಿಸ್ಕೊಂಡು ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಇವತ್ತು ಸ್ಥಿತಿಗತಿಗಳನ್ನು ನೋಡಿ ನಮ್ಮ ಪಕ್ಷದಲ್ಲಿ ನಿಲುವನ್ನು ತಗೊಂಡು ನಾವು ಕ್ರಮ